ಬಾರ್ಡರ್ಗಳಲ್ಲಿ ಮಾತ್ರ ಫ್ಲವರ್ಸ್ ಬಂದಿದೆ. ಒಳಗಡೆ ಬಲ್ಪ್ ಹಾಕಿರೋದ್ರ ಒಳಗಡೆ ಹೂಗಳು ಬಂದಿಲ್ಲ. ಇದೇ ವ್ಯತ್ಯಾಸ ಅಂತಾನೆ ಹೇಳ್ಬೋದು. ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮಗೆ. ಸಂಜೆಯಿಂದ ಬೆಳಗ್ಗೆವರೆಗೂ ಬಲ್ಪ್ಗಳು ಆನ್ ಅಲ್ಲೇ ಇರುತ್ತೆ. ಅಂದ್ರೆ ಈ ಮಾಹಿತಿ ತಪ್ಪು ನನ್ನ ಪ್ರಕಾರ. ವರ್ಷ ಪೂರ್ತಿ ನಾವು ಲೈಟಿಂಗ್ ಯಾಕೆ ಯೂಸ್ ಮಾಡೋದಿಲ್ಲ, ಈ ಸೀಸನ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಲೈಟಿಂಗ್ಸ್ ಮಾಡೋದು. ಲೈಟಿಂಗ್ಸ್ ಯಾವ ಕೃಷಿನಲ್ಲಿ ಮಾಡೋದು ಅಂದ್ರೆ ಸೇವಂತಿ ಕೃಷಿನಲ್ಲಿ ಸಾಮಾನ್ಯವಾಗಿ ಇತ್ತೀಚೆಗೆ ಹೆಚ್ಚು ಅಂದ್ರೆ ಇದು ಮುಂಚೆ ಇರಲಿಲ್ಲ. 2-3 ವರ್ಷದಿಂದ ಈಚೆಗೆ ಲೈಟಿಂಗ್ಸ್ ಮಾಡೋದಂತ ತುಂಬಾ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿ ಪಡ್ಕೊಂಡ. ಈ ಲೈಟಿಂಗ್ಸ್ ಮಾಡೋದು ತುಂಬಾ ಅವಶ್ಯಕತೆ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಅದನ್ನ ಸುಮಾರು ಜನಕ್ಕೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಲೈಟಿಂಗ್ಸ್ ಎಲ್ಲರೂ ಮಾಡ್ತಾರೆ. ಆ ಲೈಟಿಂಗ್ಸ್ ನ ಯಾವ ಸಮಯದಲ್ಲಿ ಮಾಡ್ಬೇಕು, ಯಾವ ತಿಂಗಳಲ್ಲಿ ಮಾಡ್ಬೇಕು, ಅದನ್ನ ಎಷ್ಟು ದಿನದಲ್ಲಿ ಮಾಡ್ಬೇಕು, ಮತ್ತೆ ಲೈಟಿಂಗ್ಸ್ ನ ಯಾವ ರೀತಿ ಮಾಡ್ಬೇಕು, ಮತ್ತೆ ಎಷ್ಟು ಸಮಯದವರೆಗೆ ಕೊಡ್ಬೇಕು ಅಂದ್ಬಿಟ್ಟು ಸುಮಾರು ಫಾರ್ಮರ್ಸ್ಗೆ ಗೊತ್ತಿರೋದಿಲ್ಲ. ಸೇವಂತಿ ಕೃಷಿನಲ್ಲಿ ಲೈಟಿಂಗ್ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಅದನ್ನ ಎಷ್ಟು ದಿನ ಹಾಕ್ಬೇಕು ಮತ್ತೆ ಯಾವ ರೀತಿ ಹಾಕ್ಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಈಗ ಪ್ರತಿಯೊಂದು ಮಾಹಿತಿಗಳನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರಾರಂಭದಲ್ಲಿ ಲೈಟಿಂಗ್ ಯಾವ ಸಮಯದಲ್ಲಿ ಹಾಕ್ಬೇಕು, ಎಷ್ಟನೇ ತಿಂಗಳಲ್ಲಿ ಹಾಕ್ಬೇಕು ಅನ್ನೋದನ್ನು ಕಾರಣ ಇದೆ. ವರ್ಷ ಪೂರ್ತಿ ನಾವು ಲೈಟಿಂಗ್ ಯಾಕೆ ಯೂಸ್ ಮಾಡೋದಿಲ್ಲ, ಈ ಸೀಸನ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಈಗ ನಾವು ಸಾಮಾನ್ಯವಾಗಿ ಲೈಟಿಂಗ್ ಅಂತ, ಸೇವಂತಿಗೆ ಲೈಟಿಂಗ್ ಅಂತ ಮಾಡ್ಬೇಕಾದ್ರೆ ಫಸ್ಟ್ ಮಾಡ್ಬೇಕಾಗಿರೋದು ಅಂದ್ರೆ ಅಕ್ಟೋಬರ್ ಎಂಡ್ ಮತ್ತೆ ನವೆಂಬರ್ ತಿಂಗಳಿಂದ ಪ್ರಾರಂಭ ಮಾಡಿದ್ರೆ, ನಾಟಿ ಮಾಡಿದ್ರೆ ನವೆಂಬರ್ ತಿಂಗಳಿಂದ ನಾಟಿ ಮಾಡಿದ್ರೆ ಲೈಟಿಂಗ್ಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ಅಕ್ಟೋಬರ್ ಅಲ್ಲಿ ಪ್ರಾರಂಭದಲ್ಲಿ ಫಸ್ಟ್ ವೀಕ್ ಅಲ್ಲೆಲ್ಲ ಮಾಡಿದ್ರೆ ಲೈಟಿಂಗ್ ಅವಶ್ಯಕತೆ ಇರೋದಿಲ್ಲ. ನವೆಂಬರ್ ಇಂದ ಎಲ್ಲಿವರೆಗೂ ಮಾಡ್ಬೇಕಂದ್ರೆ ಫೆಬ್ರವರಿಯಿಂದ ಆಚೆ ಇದರ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಯಾವ ಸಮಯದಲ್ಲಿ ಲೈಟಿಂಗ್ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ. ಮತ್ತೆ ಲೈಟಿಂಗ್ ಮಾಡ್ಬೇಕಾದ್ರೆ ಇದನ್ನ ಹಾಕ್ಬೇಕಾಗಿರೋ ಸಮಯ ಎಷ್ಟು? ಈಗ ಸಂಜೆ 6 ಗಂಟೆಯಿಂದ ಸಾಮಾನ್ಯವಾಗಿ ಬೆಳಗ್ಗೆವರೆಗೂ ಹಾಕ್ಬಿಡ್ತಾರೆ. ಅದನ್ನ ಆ ರೀತಿ ಮಾಡೋದು ತಪ್ಪು. ಅದನ್ನ ಏನ್ ಮಾಡ್ಬೇಕಂದ್ರೆ ಅಷ್ಟೊಂದು ಇದ್ರ ಅವಶ್ಯಕತೆ ಇರೋದಿಲ್ಲ. ಈಗ ಸಾಮಾನ್ಯವಾಗಿ ನಾವು ನವೆಂಬರ್ ಇಂದ ಏಕೆ ಲೈಟಿಂಗ್ ಕೊಡ್ಬೇಕು ಕಾರಣ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ನವೆಂಬರ್ ಇಂದ ಅಕ್ಟೋಬರ್ ಕಳೆದ್ರೆ ನವೆಂಬರ್ ಇಂದ ಆಚೆ ನಮ್ಗೆ ಲೈಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಲೈಟಿಂಗ್ ಪ್ರಾಬ್ಲಮ್ ಅಂದ್ರೆ ಸೂರ್ಯನ ಬೆಳಕು ಬೇಗ 6 ಗಂಟೆಗೆಲ್ಲ ಕತ್ಲಾಗ್ಬಿಟ್ಟಿರೋದ್ರಿಂದ ನಮ್ಗೆ ಈ ಸಸಿಗಳು ಅಂತ ಹೇಳ್ಬೋದಲ್ಲ, ಸೇವಂತಿ ಸಸಿಗಳು ಆಹಾರ ತಯಾರು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕಷ್ಟ ಪಡುತ್ತೆ. ಅಂದ್ರೆ ಬೆಳಕಿನ ಅವಧಿ ಕಡಿಮೆ ಇರೋದ್ರಿಂದ ನಾವು ಗಿಡಗಳ ಬೆಳವಣಿಗೆ ಆಗೋದಿಲ್ಲ. ಅದ್ರ ಉದ್ದೇಶಕ್ಕೋಸ್ಕರ ನಮಗೆ ಸಾಮಾನ್ಯವಾಗಿ ಒಂದು ಬೆಳಕು ಈ ಸೀಸನ್ ನಲ್ಲಿ 2-3 ಅವರ್ ಕಡಿಮೆ ಆಗಿರುತ್ತೆ ಅಷ್ಟೇ. ನಮ್ಗೆ ಕೊಡ್ಬೇಕಾದ್ರೆ 6 ಗಂಟೆಗೆ ಲೈಟಿಂಗ್ ಆನ್ ಮಾಡಿದ್ರೆ ಪ್ರತಿಯೊಬ್ರು ರೈತರು ಅದನ್ನ ಪಾಲಿಸ್ಬೇಕಾಗಿರುತ್ತೆ. ಎಷ್ಟಂದ್ರೆ ಬೆಳಗ್ಗೆವರೆಗೂ ಹಾಕ್ಬಿಡ್ತಾರೆ. ಯಾವ್ದೇ ಕಾರಣಕ್ಕೂ ಆ ರೀತಿ ಬೆಳಗ್ಗೆವರೆಗೂ ಹಾಕ್ಬೇಡಿ. ಲೈಟಿಂಗ್ ನ ಹಾಕ್ಬೇಕಾಗಿರೋ ಅವಧಿ ಇನ್ನೆಷ್ಟಪ್ಪ ಅಂದ್ರೆ ಸುಮಾರು 4 ಅವರ್ ಸಾಕಾಗುತ್ತೆ. 4 ಇಲ್ಲಾಂದ್ರೆ 5 ಅವರ್. ನೀವು 6 ಗಂಟೆಗೆ ಆನ್ ಮಾಡ್ಕೊಂಡ್ರೆ ಲೈಟಿಂಗ್, ಸಂಜೆ 6 ಗಂಟೆಗೆ ಆನ್ ಮಾಡಿದ್ರೆ 11 ಗಂಟೆ ಇಲ್ಲ 12 ಗಂಟೆಗೆ ಲೈಟಿಂಗ್ ದಯವಿಟ್ಟು ಆಫ್ ಮಾಡ್ಬಿಡಿ. ತುಂಬಾ ಹೊತ್ತು ಕೊಟ್ರೆ ಏನಾಗುತ್ತಂದ್ರೆ, ನಿಮ್ ಕಂಬಳಿ ಸೊಪ್ಪು ಇರುತ್ತಲ್ಲ, ಈಗ ರೇಷ್ಮೆ ಕೃಷಿನಲ್ಲಿ ಗೊತ್ತಿರುತ್ತೆ ಕಂಬಳಿ ಸೊಪ್ಪು ಅಂದ್ರೆ ಅಂತ, ಆ ರೀತಿ ಹೈಟ್ ಆಗ್ಬಿಡುತ್ತೆ. ಬೆಳೆಯನ್ನು ಬೇಜಾನ್ ಬೆಳೆ ಬೆಳೆಯುತ್ತೆ, ಆದ್ರೆ ಹೂಗಳು ಕೊಯ್ಯೋದಿಲ್ಲ, ಹೂವಿನ ಇಳುವರಿ ಬರೋದಿಲ್ಲ, ಕಡ್ಡಿಗಳ ತರ ಬೆಳೆದ್ಬಿಡುತ್ತೆ ತುಂಬಾ ಎತ್ತರಕ್ಕೆ. ಮತ್ತೆ ಇದು ಎಷ್ಟು ದಿನ ಕೊಡ್ಬೇಕಂದ್ರೆ, ಸುಮಾರು ಒಬ್ರು ಏನ್ ಮಾಡ್ತಾರೆ, ಲೈಟಿಂಗ್ಸ್ ಹಾಕ್ಬಿಡ್ತೀವಿ ಅಂದ್ಬಿಟ್ಟು 1 ತಿಂಗಳು 1.5 ತಿಂಗಳು ಕೊಟ್ಬಿಟ್ಟಿರ್ತಾರೆ. ಆದ್ರಿಂದ ನಾವು ಯಾವ್ದೇ ಕಾರಣಕ್ಕೂ ಲೈಟಿಂಗ್ ಮಾಡಿದ್ಮೇಲೆ 22ರಿಂದ 25 ದಿನಕ್ಕೆ ಅದನ್ನ ಕೊನೆ ಮಾಡ್ಬೇಕು, ಲಾಸ್ಟ್ ಮಾಡ್ಬೇಕು. 20ರಿಂದ 25 ದಿನಕ್ಕೆ ಏನ್ ಮಾಡ್ಬೇಕಂದ್ರೆ, ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, 15 ದಿವಸದಿಂದ ಆಚೆ ಇದನ್ನ ಪಿಂಚಿಂಗ್ ಅಂತ ಮಾಡ್ತಾರೆ, ಫಸ್ಟ್ ಪಿಂಚಿಂಗ್ ಅಂತ. ಆ ಪಿಂಚಿಂಗ್ ಅಂದ್ರೆ ಸುಳಿಗಿಲ್ಲೋದು ಅಂತ. ಆ ಸುಳಿಗಿಲ್ಲಿದ್ದಾದ್ಮೇಲೆ 8ರಿಂದ 10 ದಿನ ಮಾತ್ರ ಕೊಡ್ಬೇಕಷ್ಟೇ. 25 ದಿನಕ್ಕೆ ನೀವು ಲಾಸ್ಟ್ ಮಾಡ್ಬೇಕು ಲೈಟಿಂಗು. ಆಮೇಲೆ ಅದು ನಾರ್ಮಲ್ ಆಗಿ ಗಿಡ ಬೆಳೆದೇ ಬೆಳುತ್ತೆ, ಹೂವು ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಈಗ ನೆಕ್ಸ್ಟ್ ನಾವು ಯಾವ ತಿಂಗಳಲ್ಲಿ ಹಾಕ್ಬೇಕು ಮತ್ತೆ ಎಷ್ಟು ಸಮಯ ಇದನ್ನ ಲೈಟಿಂಗ್ ಮಾಡ್ಬೇಕಂತ ವಿಚಾರ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ವಿಚಾರ ಬಂದು, ಈಗ ಬಲ್ಪ್ಗಳನ್ನ ಯಾವ ರೀತಿ ಹಾಕ್ಬೇಕು ಮತ್ತೆ ಈಗ ಎಷ್ಟು ದಿನ ಕೊಡ್ಬೇಕು, ಯಾವ ತಿಂಗಳಲ್ಲಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ತಿಳ್ಕೊಂಡಿವಿ. ಈಗ ಅಂತರ ಸಾಮಾನ್ಯವಾಗಿ ಲೈನಿಂದ ಲೈನ್ಗೆ ಅಂತರ 10 ಅಡಿವರೆಗೂ ಕೊಡ್ಬೋದು. ಒಂದ್ ಲೈನಿಂದ ಒಂದ್ ಲೈನ್ಗೆ 10 ಅಡಿ, ಬಲ್ಬಿಂದ ಬಲ್ಬಿಗೆ 10 ಅಡಿ ಕೊಡ್ಬೋದು. ಈಗ ನಾವು ನೋಡ್ತಾ ಇರೋ ತೋಟದಲ್ಲಿ ಸ್ವಲ್ಪ ದೂರ ಹಾಕೊಂಡಿದ್ದಾರೆ, ಒಂದು 12ರಿಂದ 15 ಅಡಿಗೆ ಹಾಕೊಂಡಿದ್ದಾರೆ. 4 ಲೈನ್ಗೆ 10 ಅಡಿಗೆ ಹಾಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಇದನ್ನ ಹಾಕ್ಬೇಕಾಗಿರೋ ಬಲ್ಬ್ ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ 7 ವ್ಯಾಟ್ಸ್ ಬಲ್ಪ್. ಒಂದ್ ಬಲ್ಬ್ಗೆ ನೀವು ನೋಡ್ಬೋದು 7 ವ್ಯಾಟ್ಸ್ ಬಲ್ಪ್ ಸಾಕಾಗುತ್ತೆ. 7 ವ್ಯಾಟ್ಸ್ ಬಲ್ಪ್ ಈಗ ನಮ್ಗೆ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ 50 ರೂಪಾಯಿಂದ 60 ರೂಪಾಯಿ, ಮತ್ತೆ ಕೆಲವು ಏರಿಯಾಗಳಲ್ಲಿ ಸ್ವಲ್ಪ ದರ ಹೆಚ್ಚು ಕಡಿಮೆ ಆಗ್ಬೋದು ಬೆಲೆಗಳು. ಸ್ವಲ್ಪ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ತಗೋತಾರೆ. ನಮ್ ಕಡೆ ಅಂದ್ರೆ ಸುಮಾರು ಕಡೆ ಆದ್ರೆ ಈಗ ಬಲ್ಪ್ಗಳು ಪ್ರಾರಂಭದಲ್ಲಿ LED ಬಲ್ಪ್ಗಳು ಬಂದಾಗ ಸ್ವಲ್ಪ ಬೆಲೆಗಳು ಹೆಚ್ಚೇ ಇತ್ತು, ಈಗ ಸ್ವಲ್ಪ ಬೆಲೆಗಳು ಕಡಿಮೆ ಆಗಿದೆ. ಮತ್ತೆ ಒಂದು ಎಕರೆಗೆ ನಿಮ್ಗೆ ಬಲ್ಪ್ಗಳು ಎಷ್ಟು ಅವಶ್ಯಕತೆ ಬೀಳ್ಬೋದು ಅಂದ್ರೆ, ಅದು ನೀವು ಎಷ್ಟು ದೂರದಲ್ಲಿ ಹಾಕ್ತೀರಾ ಅದ್ರ ಮೇಲೆ ಅವಶ್ಯಕತೆ ಇರುತ್ತೆ. ಅಂದ್ರೆ ಅವಶ್ಯಕತೆ ಎಷ್ಟು ದೂರ ಇನ್ವೆಸ್ಟ್ ಮಾಡ್ತೀರಾ ಅದ್ರ ಅಷ್ಟು ಬಲ್ಪ್ಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ 10 ಅಡಿಗೆ
ಮತ್ತೆ 11 ಅಡಿ 12 ಅಡಿಗೆ ಹಾಕಿದ್ರೆ 1 ಎಕರೆನಲ್ಲಿ ನಿಮ್ಗೆ ಒಂದು 200 ಇಂದ 210 ಬಲ್ಪ್ ಬೀಳ್ಬಹುದು ಅಷ್ಟೇ. ಇದ್ರಲ್ಲಿ ನಾವು ಸಾಮಾನ್ಯ ವೈರಿಂಗ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ 5mm ವೈರಿಂಗ್ ಸಾಕಾಗುತ್ತೆ. ಅದನ್ನ ಮತ್ತೆ ವೈರಿಂಗ್ ನೀವು ಇನ್ಸ್ಟಲೇಷನ್ ಎಲ್ಲ ಸರಿಯಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಯಾಕಂದ್ರೆ ಇದು ರಾತ್ರಿ ವೇಳೆ ಹಾಕೋದ್ರಿಂದ ಫಾರ್ಮರ್ಸ್ ಇದನ್ನ ಇನ್ಸ್ಟಲೇಷನ್ ಮಾಡ್ಬೇಕಾದ್ರೆ ತುಂಬಾ ಡ್ಯಾಮೇಜ್ಗಳೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೇನೆ ನೀವು ಪವರ್ ಸಪ್ಲೈ ತಗೊಳ್ಳೋದಕ್ಕೂ ಅಷ್ಟೇ. ಈಗ ಸದ್ಯದ ರೂಲ್ಸ್ ಪ್ರಕಾರ ಎಲ್ಲಂದ್ರೆ ಅಲ್ಲಿ ಪವರ್ಗಳನ್ನ ಎಳೆದಕ್ಕೆ ಹೋಗ್ಬೇಡಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗುತ್ತೆ KEB ಇಂದ ಅದಕ್ಕೆ ಪರ್ಮಿಷನ್ ಅಂತ ಇರುತ್ತೆ, ಸ್ಪೆಷಲ್ ಪರ್ಮಿಷನ್ ಅಂತ. ಅದನ್ನ ದಯವಿಟ್ಟು ತಗೊಳ್ಳಿ. ಒಂದೊಂದು ಏರಿಯಾದಲ್ಲಿ KEB ಅವರು ಒಂದೊಂದು ರೀತಿ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಇನ್ನ ನಮ್ಮ ವೀಕ್ಷಕರಲ್ಲಿ ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತರು ಅವ್ರು ಇರ್ತಾರೆ. ಲಾಸ್ಟ್ ಅಲ್ಲಿ ವಿಡಿಯೋ ಎಲ್ಲ ನೋಡ್ರಿ ನೀವು ಖರ್ಚು ಎಷ್ಟಾಗಿದೆ ಅಂತ ಹೇಳೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಇದು ನಾನು ಹೇಳ್ತಾ ಇದ್ದ ಖರ್ಚು ರಫ್ ಆಗಿ ಎಸ್ಟಿಮೇಟ್ ರೀತಿನಲ್ಲಿ ಹೇಳ್ತೀನಿ. ಅಕಸ್ಮಾತ್ ಅದು ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದ್ರೆ ನೀವು ತಗೊಳ್ತಕ್ಕಂಥ ವೈರು ಮತ್ತು ಬಲ್ಪ್ ಕ್ವಾಲಿಟಿ ಕಂಪ್ನಿ ಮೇಲೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 1 ಎಕರೆನಲ್ಲಿ ಅಂದಾಜು ನಿಮ್ಗೆ 35 ಇಂದ 40 ಸಾವಿರ ರೂಪಾಯಿ 1 ಎಕರೆಗೆ ಬೇಕಾಗ್ಬೋದು ಬಲ್ಪ್ಗಳು. ಆಮೇಲೆ ನೀವು ಇದೆಲ್ಲ ಹಾಕೊಂಡ್ಮೇಲೆ ಯಾವ್ದೇ ಕಾರಣಕ್ಕೂ ಆಮೇಲೆ ಆಸೆ ಎಲ್ಲ ಆಗ್ತು ಅಂದ್ಬಿಟ್ಟು ಫ್ರೀ ಆಗಿ ಮಾತ್ರ ಹೇಳ್ಕೊಳ್ದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸಾಮಾನ್ಯವಾಗಿ ನೀವು ಬಲ್ಪ್ ಹಾಕಿದಾಗ ಅದು ಸುಮಾರು 1 ಕಿಲೋಮೀಟರ್ ವರೆಗೂ ಫ್ಲಾಶ್ ಆಗ್ತಾ ಇರುತ್ತೆ. ಆಮೇಲೆ KEB ನಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ 100% ನೀವು 60 ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರಲ್ಲ ಅದು 2ರಷ್ಟು ಫೈನ್ ಬಂದು ನಿಮ್ಗೆ ಹಾಕ್ಬಿಡ್ತಾರೆ. ಅದರಿಂದ ಅದು ನಿಮ್ಗೆ ಪರ್ಮಿಷನ್ಗೂ ಏನು ಅಷ್ಟೊಂದು ಕಾಸ್ಟ್ ಆಗೋದಿಲ್ಲ. ಅದು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ಟೋಟಲ್ ಆಗಿ 25 ದಿವಸಕ್ಕೆ ಒಂದೇ ಸಲ ತಗೊಂತಾರೆ. ಕೆಲವರು 5 ದಿನಕ್ಕೆ ಪರ್ಮಿಷನ್ ತಗೊಂಡು ರಿನ್ಯೂವಲ್ ಮಾಡ್ಕೋತಾರೆ. ಆ ರೀತಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಇರ್ಬೋದು. ಅದನ್ನ ಫಾರ್ಮರ್ಸ್ ದಯವಿಟ್ಟು ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ಕೋಬೇಕು. ಆಮೇಲೆ ಸಿಕ್ತು ಅಂದ್ಬಿಟ್ಟು ಇನ್ವೆಸ್ಟ್ ಮಾಡಿ ಆಮೇಲೆ ಮತ್ತೆ KEB ಕಡೆಯಿಂದ ದಂಡ ಹಾಕ್ಸ್ಕೊಳ್ಳೋ ಕೆಲ್ಸಕ್ಕೆ ಹೋಗ್ಬೇಡಿ. ಆಮೇಲೆ ಇವಿಷ್ಟು ಮಾಡ್ಕೊಳ್ಳಿ. ಮತ್ತೆ ಲೈಟಿಂಗ್ಸ್ ಎಲ್ಲ ಹೇಳಿದ್ರಲ್ಲ ಆ ರೀತಿ ಫಾಲೋ ಮಾಡ್ಬೋದು. ಮತ್ತೆ ಲೈಟ್ ಹಾಕಿದ್ರಂತ ಸಂಜೆಯಿಂದ ಬೆಳಗ್ಗೆವರೆಗೂ ಹಾಕ್ಬೇಡಿ. ಯಾಕೆ ಹಾಕ್ತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಇನ್ನೊಂದು ತೋರಿಸ್ತೀನಿ. ಲೈಟಿಂಗ್ ಹಾಕದ್ಮೇಲೆ ಯಾವ ರೀತಿ ಇದೆ, ಅದು ಅವಶ್ಯಕತೆ ಇದೆ, ಮತ್ತೆ ಲೈಟಿಂಗ್ ಹಾಕಿಲ್ಲ ಅಂದ್ರೆ ಈ ಸಿಚುವೇಶನ್ ಅಲ್ಲಿ ಎಷ್ಟು ಬೇಗ ಹೂವು ಬರುತ್ತೆ ಅಂತ. ಲೈಟಿಂಗ್ ಹಾಕಿದ್ರೆ ನಿಮ್ಗೆ 2 ರಿಂದ 2.5 ತಿಂಗಳಿಗೆ ಹೂವು ಬರುತ್ತೆ. ಲೈಟಿಂಗ್ ಹಾಕಿಲ್ಲ ಅಂದ್ರೆ ಗಿಡ ಊತ 15 ರಿಂದ 20 ದಿವಸಕ್ಕೆ ಹೂವು ಬಂದ್ಬಿಡುತ್ತೆ. ಈಗ ನೀವು ಬಲಗಡೆ ನೋಡ್ಬೋದು, ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಿಮ್ಗೆ ಲೈಟಿಂಗ್ ಹಾಕಿರೋದು ಯಾವ ರೀತಿ ಇದೆ. ಮತ್ತೆ ಲೈಟಿಂಗ್ ಈಗ ಕಾರ್ನರ್ ಅಲ್ಲಿ ಲೈಟ್ ಬೆಳಕು ಹೋಗದೆ ಇರೋ ಜಾಗದಲ್ಲಿ ಹೂವು ಎಷ್ಟು ಬೇಗ ಬಂದಿದೆ ಅಂತ ಅದನ್ನು ನೀವು ಗಮನಿಸಬಹುದು. ಈ ಲೈಟಿಂಗ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಬೆಳೆ ಆದ್ಮೇಲೆ ಅಷ್ಟೇ ಚೆನ್ನಾಗಿ ಸುತ್ತಿ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬೆಳೆಗೂ ಹಾಕ್ಬೋದು. ಇದೇ ರೀತಿ ಕೃಷಿ ಸಂಬಂಧ ವಿಡಿಯೋಗಳನ್ನು ಮಾಡ್ತಾ ಇರೋಣ. ಹಾಗೆ ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೀವು ನೋಡ್ಬೋದು, ಈಗ ನಾವು ನೋಡ್ತಿರೋ ಪ್ರದೇಶದಲ್ಲಿ 1/2 ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದು. 1/2 ಎಕರೆಯಲ್ಲಿ ಸುಮಾರು ಸಾಲಿಂದ ಸಾಲಿಗೆ 12 ಅಡಿ. ಈಗ ನೋಡಿ, ಒಂದ್ ಸಾಲಿಂದ ಸಾಲಿಗೆ 4 ಅಡಿ ಇದೆ ಬೆಡ್. ಆಮೇಲೆ ಒಂದ್ ಸಾಲಿಂದ ಸಾಲಿಗೆ ಮಿಡ್ಲಲ್ಲಿ 4 ಅಡಿ 3 ಬೆಡ್ ಕೊಟ್ಟಿದ್ದಾರೆ. 4 ಅಡಿ ಅಂದ್ರೆ ನಿಮ್ಗೆ 12 ಅಡಿಗೆ ಒಂದು ಲೈನ್ ಹಾಕೊಂಡಿದ್ದಾರೆ ನೋಡಿ. 12 ಅಡಿಗೆ ಹಾಕೊಂಡ್ರು ಸಾಕಾಗುತ್ತೆ ಬೆಳಕು. 12 ಅಡಿಗೂ ಹಾಕೋಬಹುದು. ನಮ್ಗೆ ಬಲ್ಪ್ಗಳ ಅವಶ್ಯಕತೆ ಇದೆ, ನಮ್ಗೆ ಲಭ್ಯತೆ ಇದ್ರೆ ಅವೈಲೇಬಿಲಿಟಿ ಇದೆ ಅಂದ್ರೆ ಹಾಕೋಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ನಮ್ಗೆ 4 ಅಡಿ ಒಂದ್ ಸಾಲಿಗೆ ಅಂದ್ರೆ 4 ಇದಕ್ಕೆ 3 ಬೆಡ್ಗೆ 12 ಅಡಿ ಒಂದು ಅಂತರ ಇದೆ. ಈ ರೀತಿ ಮಾಡ್ಕೋಬಹುದು. ಮತ್ತೆ ಬಲ್ಪ್ಗಳ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾಡ್ಕೊಳ್ಳಿ. ಮತ್ತೆ ಕಾಯಿಲೆಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಯಾವ ರೀತಿ ಬೇಕು ಆ ರೀತಿ. ಮತ್ತೆ ಕಾಯಿಲೆಗಳು ಪ್ರೈಸ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ವ್ಯತ್ಯಾಸ ಆಗ್ಬೋದು, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಬಲ್ಪ್ಗಳು ಅವಶ್ಯಕತೆ ಯಾವ ರೀತಿ ಇದೆ ಅಂತ ಲೈಟಿಂಗ್ ಹೇಳಿದ್ವಲ್ಲ, ಆ ರೀತಿ ಸಂಜೆ 6 ಗಂಟೆಯಿಂದ 12 ಗಂಟೆವರೆಗೂ ಹಾಕೊಳ್ಳಿ. ತುಂಬಾ ಬೆಳಕು ಕೊಟ್ರೆ ಬೆಳೆದ್ಬಿಡುತ್ತೆ. ಮತ್ತೆ ಇದನ್ನ ಕೊಡ್ಬೇಕಾಗಿರೋದು ಅವಧಿ 25 ದಿನ ಅಂತ ಹೇಳಿದ್ನಲ್ಲ, ಅಷ್ಟು ಮಾಡ್ಕೊಳ್ಳಿ. ಲೈಟಿಂಗ್ ಸಾಕಾಗುತ್ತೆ. ಇದೇ ರೀತಿ ಕೃಷಿ ಸಂಬಂಧ ವಿಡಿಯೋಗಳನ್ನು ಮಾಡ್ತಾ ಇರೋಣ. ಮತ್ತೆ ನಮ್ಮನ್ನು ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.